ಹಾಯ್ ಎವ್ರಿವನ್, ಇವತ್ತು ನಾನು ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ತುಂಬ ದಿನವೇ ಆಗೋಗಿದೆ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ, ಯಾಕೆ ವ್ಲಾಗ್ಸ್ ಮಾಡ್ತಾಯಿಲ್ಲ, ಯಾಕೆ ಲೆಂತಿ ವೀಡಿಯೋಸ್ ಹಾಕ್ತಾಯಿಲ್ಲ ಅಂತ. ಆವಾಗವಾಗ ಆದರೆ ಶಾರ್ಟ್ ವೀಡಿಯೋಸ್ನ ಹಾಕ್ತಾಯಿದ್ದೆ, ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಆದರೆ ಲೆಂತಿ ವೀಡಿಯೋ ವ್ಲಾಗ್ಸ್ ಅಂತ ಯಾವುದನ್ನು ಕೂಡ ಅಪ್ಲೋಡ್ ಮಾಡಿರಲಿಲ್ಲ, ತುಂಬ ದಿನವೇ ಆಗೋಗಿದ್ವು. ಇನ್ನು ಇವತ್ತು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೆ ಯಾಕೆ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಂತ. ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೀನಿ, ಯಾವ್ಯಾವ ರೀಸನ್ಗಳಿಂದ ಬ್ಯುಸಿಯಾಗಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಇನ್ನು ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ ಬಂದು, ತುಂಬ ಜನ ಮುಂಚೆ ಕಮೆಂಟ್ ಮಾಡಿ ಕೇಳಿದರು. ನಾನು ಟೈಲರಿಂಗ್ ಮಿಷಿನ್ ತೊಗೊಂಡಾಗಿಂದ ಅದರದ್ದು ಕಮೆಂಟ್ ಬರ್ತಿದ್ವು, ಅದ್ರ ಬಗ್ಗೆ ರಿವ್ಯೂ ಕೊಡಿ, ಅದು ಹೇಗಿದೆ, ಏನು ಪ್ರೈಸ್, ಆ ಥರದ್ದೆಲ್ಲ ಕೇಳ್ತಾಯಿದ್ರು. ಬಟ್ ಆದರೆ ನಾನು ಅದನ್ನು ಯೂಸ್ ಮಾಡಿ ಅದಕ್ಕೆ ಗುಡ್ ಆರ್ ಬ್ಯಾಡ್ ಏನಿರುತ್ತೆ ಅದು ನಾನು ಸ್ವಲ್ಪ ತಿಳ್ಕೊಂಡ್ಮೇಲೆ ನಿಮಗೆ ರಿವ್ಯೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದರ ರಿವ್ಯೂನ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ರಿವ್ಯೂ ಕೊಡೋಣ. ಹೇಗಿದೆ ನನಗೆ, ಹೇಗೆ ಅಡ್ಜಸ್ಟ್ ಆಗಿದೆ, ನನಗೆ ವರ್ತ್ ಇದೆಯಾ, ತೊಗೊಳ್ಬೋದಾ ಅಂತ ಹೇಳಿ ನಾನು ಕೂಡ ಇಷ್ಟು ದಿನ ಯೂಸ್ ಮಾಡಿದ್ದಾದಮೇಲೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ, ತುಂಬ ಜನ ಕೇಳಿರೋದ್ರಿಂದ ನಾನು ಅನ್ಕೊತಾ ಇದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತ. ಆದಷ್ಟು ಅದೇನೇನು ನನಗೆ ಅನಿಸಿದೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತಾ ಬರ್ತೀನಿ. ಹಾಗೆ ಅವರು ಏನು ರಿವ್ಯೂಸ್ನ ಕೊಟ್ಟರು ಅದನ್ನು ಕೂಡ ಹಾಗೆ ಹಾಕ್ತೀನಿ, ನಾನು ವಾಯ್ಸ್ ಓವರ್ ಇಲ್ದೇ. ಸೊ ಬನ್ನಿ, ವಿಡಿಯೋ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಮಿಷಿನ್ ಬಂದು ಗುರುವಾರ. ನಾನು ಮುಂಚೆ ಹೋಗಿ ಬುಕ್ ಮಾಡಿದ್ದೆ 2 ಡೇಸ್ ಮುಂಚೆ. ನನಗೆ ಗುರುವಾರನೇ ಬೇಕೋಣ ಅಂತ ಹೇಳಿ ಬಂದಿದ್ದೆ. ನನಗೆ ರಾಯರ ವಾರನೇ ನನ್ನ ಮನೆಗೆ ಏನೇ ತಂದ್ರೂ ನಾನು ಇತ್ತೀಚೆಗೆ ತರ್ತಾ ಇರೋದು. ಸೊ ಹಾಗಾಗಿ ಗುರುವಾರನೇ ತರಿಸ್ಕೊಂಡಿದ್ದೆ. ಟಾಪ್ ಆಯಿಲ್ ಚೆಕ್ ಮಾಡ್ಬೇಕಾದ್ರೆ ಫೋಲ್ಡ್ ಮಾಡ್ಬೇಕಾದ್ರೆ ಇದು ಇದೆಯಾ ಅಂತ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಇದ್ರ ಸಪೋರ್ಟು. ಟಾಪ್ ಡೌನ್ ಬಿಡಿ. ಇಲ್ಲಿ ಹೈ ಲೋ 2 ಲೈನ್ ಇದೆ ಅಲ್ಲ, ಹೈವರೆಗೂ ಆಯಿಲ್ ಇರಬೇಕು. ಲೋ ಬಂದರೆ ಇದಕ್ಕೆ 100 ಗ್ರಾಮ್ 500 ಗ್ರಾಮ್ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 1 ಲೀಟ್ರ್ 1 ಕ್ಯಾನ್ ತಂದು ಎಕ್ಸ್ಟ್ರಾ ಇಟ್ಕೊಳ್ಳಿ. ಫುಲ್ಲು ಒಂದು 2-3 ತಿಂಗಳು ವಾರಕ್ಕೊಂದ್ಸಲ ಚೆಕ್ ಮಾಡಿ. ಕಡಿಮೆ ಆದಾಗ ಇದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ವಾರಕ್ಕೊಂದ್ಸರಿ ಹಾಕ್ಬೇಡಿ, ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಆಯಿಲ್. ಕಡಿಮೆ ಆದರೆ ಇದಕ್ಕೆ ಆಯಿಲ್ ಹಾಕೊಳ್ಳಿ. ಫುಲ್ಲು ಡೆಸ್ಟ್ ಬಂದು ಆಯಿಲ್ ಎಲ್ಲ ಕಲರ್ ಚೇಂಜ್ ಆಗಿ ಎಲ್ಲೋ ಕಲರ್ ಅದೆಲ್ಲ ಆದಾಗ ಇದು ಸ್ಕ್ರೂ ಇದೆ, ಇದು ದೊಡ್ಸ್ಕೊಂಡು ಬಿಚ್ಚಬಹುದು. ಇದರಲ್ಲಿ ಬಿಚ್ಚಿದ್ರೆ ಕೆಳಗಡೆ ಆಲ್ಕಿ ಥರ ಆಯಿಲ್ ಬರುತ್ತೆ. ತೆಗ್ದು ಕ್ಲೀನ್ ಮಾಡಿ ಹೊಸ ಆಯಿಲ್ ಹಾಕಿ. ಐಯಿಂದ ಮೇಲೆ ಹೋಗ್ಬಾರ್ದು, ಲೋ ಗಂಟನೂ ಬರಬಾರ್ದು ಆಯಿಲ್. ಲೋ ಬಂದರೆ 1ಕ್ಕೆ ಟಚ್ ಆಗಲ್ಲ ಒಳ್ಳೆ ಸ್ಪೀಡ್ಗೆ. ಐಗಿಂತ ಮ್ಯಾಗ್ನೆಟ್ ಕಬ್ಬಣ ಇದಕ್ಕೆಲ್ಲ ಹೋಗಿ ನಿಮಗೆ ಮೆಟಲ್ ಐಟಮ್ಗಳು ಕೂಡಬಾರ್ದಂತ. ಫಿಲ್ಟರ್ ಕ್ಲೋಸ್ ಆದರೆ ನಿಮ್ಗೆ ಆಯಿಲ್ ಪಂಪಲ್ಲಿ ಇದು ಪಂಪ್, ಇದು ಆಯಿಲ್ನ ಪಂಪ್ ಮಾಡಿ ಎಲ್ಲ ಬಂದು ರಿಟರ್ನ್ ಬಿಡುತ್ತೆ. ನೀವು ಇದಕ್ಕೆ ಬಾಬಿನ್ ಕೇಸು ಶಟಲ್ ಅದಕ್ಕೆ ಬಿಟ್ರೆ ಇನ್ನೆಲ್ಲೋ ಆಯಿಲ್ ಮಾಡಂಗಿಲ್ಲ. ನೀವು ಇದಕ್ಕೆ ಅಂದ್ರೆ ಇಲ್ಲಿ ಮಾಡಬೇಕಾ ಬಾಬಿನ್ ಕೇಸ್ಗೆ? 1-2 ದಿನಕ್ಕೋ 3 ದಿನಕ್ಕೋ ಮಾಡಿ. ಅಂದ್ರೆ ನಾವು ಯೂಸ್ ಮಾಡಿದ್ರೆ ಜಾಸ್ತಿ. ಈಗ ಹೈವರ್ಗೆ ಬಂದಿಲ್ಲ ಅಲ್ಲ, ಆ ಲೈನ್ ಕೆಳಗಡೆ ಇರಬೇಕು ಅಷ್ಟೇನಾ? ಕಂಪ್ನಿ ಪಕ್ಕ ಕೊಡಿ. ಐಯಿಂದ ಮೇಲೆ ಹೋದ್ರೆ ಇಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ವೈಬ್ರೇಟ್ಗೆ. ಅದು ನಟ್ ಓಪನ್ ಮಾಡಿದ್ರೆ ಏನು ಕೆಳಗಿಂದ ಆಯಿಲ್ ಕೆಳಗಡೆ ಹಾಲ್ಕಿ ಥರ ಅದರ ಬಾಟ್ಲಿ ಇಟ್ಕೊಂಡು. ಹೌದಾ? ಎಲ್ಲ ಐತಿ ಇಲ್ಲಿ? ಅಲ್ಲಿ ಹೋಲು ಇಲ್ಲ, ಅಲ್ಲಿ ಹೋಲಾ? ಸ್ಕ್ರೂ ಬಿಚ್ಚಿದ್ರೆ ಅದನ್ನು ಸ್ಕ್ರೂ ಬಿಚ್ಚಬೇಕು. ಮೇಲ್ ಬಿಚ್ಚಿದ್ರೆ ಸ್ಕ್ರೂ ಬಿಚ್ಚಿದ್ರೆ ಕೆಳಗಡೆ ಆಯಿಲ್ ಬರುತ್ತೆ. ಇದಿಷ್ಟೇ, ಇನ್ನೇನು ನಿಮ್ಮ ಮೇಂಟೈನ್ ಇಲ್ಲ. ಇದೇನು ಥ್ರೆಡ್ ಏನೋ ಇದೆ ಅಲ್ಲ? ಹೌದು, ಆಯಿಲ್ ಎಲ್ಲ ಇರಕ್ಕೆ. ಅದು ಆಯಿಲ್ ಎಲ್ಲ ನಿಮಗೆ ಡ್ರೈ ಬರಲ್ಲ. ಕಾಲು ಒದ್ದೆ ಐತೆ, ಕಾಲು ಓಡಿಸು. ಈ ಕಡೆ ಎಳಿತೀನಿ, ಸುಮ್ಮನೆ ಇರ್ರಿ, ಆಮೇಲೆ ಸೆಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇದೆ ಮೇನ್ ಸ್ವಿಚ್. ಮೇನ್ ಸ್ವಿಚ್. ಇದು ಆನ್ ಮಾಡಿದ್ರೆ ಲೈಟ್ ಮಿಷಿನ್ 2 ಆನ್ ಆಗುತ್ತೆ. ಲೈಟ್ ಬೇಡ ಅಂದರೆ ನೀವು ಆಫ್ ಮಾಡ್ಕೋಬೋದು. ಇಲ್ಲಿ ಬಟನ್ ಇದೆ, ಹೇಳೋದು ಬರೋದು. ಇದು ಸ್ಪೀಡ್ ಜಾಸ್ತಿ, 3.5 4,000 ಇದೆ. ಇದು ಕಡಿಮೆ ಅಂದರೆ 200 ಸ್ಟಾರ್ಟಿಂಗ್ 200. ಕೈಯಲ್ಲಿ ಒಂದಷ್ಟು ನಿಧಾನ, ಇಷ್ಟೊಂದು ಸ್ಲೋ ಬರುತ್ತೆ. ಬೇಕು ಅಂದರೆ ಕೈಯಲ್ಲಿ ಒಂದಷ್ಟು ನಿಧಾನ. ಸೌಂಡೇ ಬರ್ತಾ ಇಲ್ವಲ್ಲ? ಇಲ್ಲ, ಆಯಿಲ್ ಎಲ್ಲ ಕಡೆ. ಇದು ಫುಲ್ಲು 4,000 ಆಯಿಲ್. ಇಲ್ಲಿ ಆಯಿಲ್ ಅಂದರೆ ಆಯಿಲ್ ಮಾಡ್ಕೊಳ್ಳೋಕ್ಕೆ ಈ ಸ್ಪೀಡಲ್ಲಿ ಮಿಷಿನ್ ಓಡಿಸ್ಕೋಬೇಕಾಗುತ್ತಾ? ಡ್ರೈ ಬಂದಿದೆ. ಅದೇ ಅಲ್ಲಿ 4,000 ಸ್ಪೀಡು. ಅದು ನಮ್ಮ ಕೈಲಿ ಸಾಧ್ಯನೇ ಇಲ್ಲ. 2.5. ಆಮೇಲೆ ಫುಲ್ ಸ್ಪೀಡ್ ಇಟ್ಟರು ನೀವು ಇದರಲ್ಲೇ
ಹಾಂ ಸ್ಲೋ ಸ್ಪೀಡು ಮಾಡ್ಬೋದಾ? ನಿಮ್ಗೆ ಯಾವ ಬೇಕಾಗ ಬಟ್ಟೆ ಸ್ಲೋ ಇದ್ರೆ ಸ್ಲೋ, ಸ್ಪೀಡ್ ಬೇಕಾದ್ರೆ ಹಾಂ ಹಂಗೆ. ಅಂದರೆ ಸ್ಟ್ರೇಟ್ ಹೊಲ್ಗೆ ಇದೆ ಅಂದರೆ ಸ್ಪೀಡ್ ಬೇಕಿದ್ರು ಕಾಲಲ್ಲೇ ಮಾಡ್ಬೋದು. ಕಾಲಲ್ಲ ನಿಮ್ಮ ಸ್ಪೀಡ್ ಕಂಟ್ರೋಲ್ ಗಾಡಿ ಆಕ್ಸಿಲೇಟರ್ ಕೊಟ್ಟಂಗೆ ಇಲ್ಲಿ ಎಷ್ಟೇ ಸ್ಪೀಡ್ ಇಟ್ಟಿದ್ರು. ಇಲ್ಲ ನಿಮ್ಮ ಲಿಮಿಟ್ ಸ್ಪೀಡೇ ಬೇಕು ಅಂದ್ರೆ ನೀವು ಇಲ್ಲೇನು ಇಟ್ಟಿರ್ತೀರೋ ಆ ಸ್ಪೀಡಲ್ಲಿ ಬರುತ್ತೆ. ಈ ಸ್ಪೀಡ್ ಜಾಸ್ತಿ ಕಡಿಮೆ ಅದು ಬಿಟ್ರೆ ಈ PS ನಿಮ್ಗೆ ಏನಿಲ್ಲ, ಅದು ಪ್ರೋಗ್ರಾಮಿಂಗು ಮೋಟ್ರ್ ದಮ್ ಬರುತ್ತೆ. ಅಂದರೆ ಪ್ರೋಗ್ರಾಮಿಂಗ್ ಅಂದರೆ ಏನದು ಅಂತ ಬೋರ್ಡಲ್ಲಿ ಎರರ್ ಅಂತ ಬರುತ್ತೆ, ಹಾಂ ಅಂದ್ರೆ ಮೋಟ್ರ್ ರನ್ ಆಗಲ್ಲ. ಆಗ ಏನು ಆಗ್ತಿದೆ ಅಂತ ನಾವು ಪ್ರೋಗ್ರಾಮ್ ಏನು ಡಿಸ್ಪ್ಲೇ ಬರುತ್ತೆ ಅಂತ ಅದು PS 2 ಪ್ರೋಗ್ರಾಮಿಂಗ್. ಹಾಂ ಪ್ರೋಗ್ರಾಮ್ ಇದು ಸೆಟ್ಟಿಂಗ್ ಅಂತ. ಹಾಂ ಇದು ಬಂದು ನೋಡಿ, ಈಗ ಸೂಜಿ ಇಲ್ಲಿ ಕಾಣಿಸ್ತಿದೆಯಾ ಪಾಯಿಂಟು ಹಾಂ ಡಿಸ್ಪ್ಲೇಲಿ ಲೆಫ್ಟ್ ಸೈಡ್ ಇದೆ ಅಲ್ವಾ? ಇವಾಗ ಯಾವಾಗಲೇ ಸ್ಟಾಪ್ ಮಾಡ್ರು ನೋಡಿ ಸೂಜಿ ಒಳಗೆ ಉಳಿಯುತ್ತಲ್ಲ, ಮೇಲಿದೆ, ಮೇಲೆ ಬರ್ತಾ ಇದೆ. ಇಲ್ಲ ಒಳಗಡೆ ಉಳಿಬೇಕಂದ್ರೆ ಇದಿದೆಯಲ್ಲ, ಹಾಂ ನಾವು ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಹಾಂ ಪ್ರೆಸ್ ಈ ಮಾಡಿ ಕಡೆ ಬಂತು. ಹಾಂ ಹಾಂ ಈಗ ಯಾವಾಗಲೇ ಸ್ಟಾಪ್ ಮಾಡಿ ಹಾಂ ನೀಡೆ ಒಳಗೆ ಇರುತ್ತೆ, ನೀಡೆ ಒಳಗೆ ಇರ್ತದೆ. ಅಕಸ್ಮಾತ್ ಬೇಡ ಮೇಲೆ ಇಟ್ಕೊಂಡು ನೀವು ವೀಲ್ ರೊಟೇಟ್ ಮಾಡಾರ ಮಾಡ್ಕೋಬೋದು. ಹಾಂ ಇಲ್ಲ ಇದು ಡೌನ್ ಅಪ್, ಅದು ಪ್ರೆಸ್ ಮಾಡಿದ್ರೆ ಡೌನ್. ಒಂದ್ಸಲ ಪ್ರೆಸ್ ಮಾಡೋ ಡೌನ್, ಒಂದ್ಸಲ ಪ್ರೆಸ್ ಮಾಡಿ ಅಪ್. ಇಷ್ಟು ಬಿಟ್ರೆ ಇನ್ನೇನು ನಿಮ್ಮ ಸೆಟ್ಟಿಂಗ್ಸ್ ಇಲ್ಲ. ಇದೆಲ್ಲ ದಾರ ಕೊಡಿ ತೋರಿಸ್ತೀನಿ. ಇದು ಇಷ್ಟು ಗಟ್ಟಿ ಇದನ್ನ ಇಲ್ಲ, ತಿರುಗಿಸೋದಕ್ಕೆ ಇದು 5 ಲಾಸ್ಟು. ಹಾಂ ಕಡಿಮೆ ಮಾಡಬೇಕಾದಾಗ ಮಾಮೂಲಿ ಆ ಮಿಷನಲ್ಲಿ ಮಾಡ್ತಿರಲ್ಲ, ಇದನ್ನ ಪ್ರೆಸ್ ಮಾಡಿ ಕಡಿಮೆ ಮಾಡಬೇಕು. ಓ ಹೌದಾ? ಜಾಸ್ತಿ ಈಸಿಯಾಗಿ ಆಗುತ್ತೆ. ಹಾಂ 5 ಲಾಸ್ಟ್ ಆಯಿತು. ಕಮ್ಮಿ ಮಾಡಬೇಕು ಅಂದರೆ ಮಾತ್ರ ತಿರುಗಿಸಿ ಈಗ 1 2 3 ಮಾಡಿ ಜಾಸ್ತಿ ಈಸಿ ಬಂತಾ? ಹಾಂ ಲಾಸ್ಟ್ 5 ಕಡಿಮೆ ಆಗಲ್ಲ, ಅದನ್ನ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಈಸಿ. ಇದನ್ನು ರಫ್ ವರ್ಕ್ ರಫ್ ಎಡ್ಜ್ ಮಾಡ್ಕೊಳ್ಳೋದಕ್ಕೆ ಇದು ಅದನ್ನು ರಫ್ ತಾಕವಡೆ ಒಂದು ದಾರ ಕೊಡಿ. ಎಷ್ಟು ದಾರ ಬೇಕಂದ್ರೆ ಇಲ್ಲಿ ಹಾಕ್ಬಿಟ್ಟು ನೀವು ಒಂದೇ ದಾರ ವೈಂಡ್ ಮಾಡ್ಕೊಳ್ಬೋದು. ಹೊಲಿತಾ ಇದ್ರೂ ದಾರ ಸುತ್ತ ಮಾಮೂಲಿ ಬೇರೆ ಕಲರ್ ಬೇಕಂದ್ರೆ ಚೇಂಜಸ್ ಇಲ್ಲೊಂದು ದಾರ ಹಾಕ್ಬಿಟ್ರೆ ಅದ್ರ ಕಡೆ ಸುತ್ತಾ ಇರುತ್ತೆ. ಎಲ್ಲಿ ನಾರ್ಮಲ್ ಬಾಬಿನ್ಗೆ ಎಲ್ಲ ಹಾಕೋದು ಹೇಳಿ. ಅದೇ ತೋರಿಸ್ತೀನಿ ನೋಡಿ, ಇಲ್ಲಿ ಹಾಕೊಳ್ತೀರಾ, ಇಲ್ಲಿ ಈ ಪ್ಲೇಟ್ ಸುತ್ತ ಈ ಓಲೋಲರ್ ತಗೊಂಡು ಒಂದು ರೌಂಡ್ ಬರ್ತೀರಾ, ಇದರಿಂದ ಆಚೆ ತೆಗಿತೀರಾ. ಇದು ಟೆನ್ಷನ್, ನೀವು ಕೈಲಿ ಇಟ್ಕೊಳಂಗಿಲ್ಲ. ಅಂದ್ರೆ ನೀಟಾಗಿ ಅಲ್ಲಿಂದ ಹಾಕ್ಲೇಬೇಕು, ಬಾಬಿನ್ ಸುತ್ತಬೇಕು ಅಂತ. ನೀಟಾಗಿ ಸುತ್ತೋದು, ನೀಟಾಗಿ ಸುತ್ತನೇ ಒಳಗೆ ಪರ್ಫೆಕ್ಟ್ ಚೆನ್ನಾಗಿ ಕಾಣೋದು. ಈಗ ಒಂದು 2 3 ರೌಂಡು ಕೈಯಲ್ಲಿ ಸುತ್ಕೊಳ್ಳಿ. ಇದಾದಮೇಲೆ ಇದೆಯಲ್ಲ ಇಲ್ಲಿ ಹಾಕಿ ಪ್ರೆಸ್ ಮಾಡಿ ಇದನ್ನ ಟಚ್ ಮಾಡಿ. ಇಲ್ಲಿ ಥ್ರೆಡ್ ಹಾಕಿದ್ರೆ ಸ್ಟಿಚ್ ಮಾಡ್ತಾ ಇರ್ತೀರಾ, ಅದು ವೈಟ್ ಆಗುತ್ತೆ. ಫುಲ್ ಆದ್ರೆ ಅದೇ ಟಕ್ಕಂದು ಓಪನ್ ಆಗುತ್ತೆ. ಈಗ ಸ್ಟಿಚಿಂಗ್ ಹಾಕ್ದಾಗ ಇಲ್ಲಿಗೆ ಹಾಕಿರಲ್ವಾ ನಾವು ಥ್ರೆಡ್? ಇಲ್ಲ, ಸ್ಟಿಚಿಂಗ್ ಇಲ್ಲ ಹೋಗುತ್ತೆ. ಈ ಸೈಡಾ? ಇದು ಬಾಬಿನ್ ಮಾತ್ರ, ಇದು ಸುತ್ತುತ್ತಿಲ್ಲ. ಇದು ಬಂದು ಟಚ್ ಆದ್ರೆ ಫುಲ್ ಬಾಬಿನ್ ನೋಡಿದ್ರೆ ಅದೇ ಟಕ್ಕಂತ ಓಪನ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಆಫ್ ಮಾಡ್ಕೊಂಡು ಸುಮ್ಮನೆ ಇರು, ಮತ್ತು ನಾನು ಈಗೆಲ್ಲ ಆಚೆ ಹೋಗ್ಲಿ ನನ್ನ ಕೆಲಸ ಇದೆ. ಮಾಡಿದ್ರೆ ಟ್ರಿಮ್ ಮಾಡಿ ಬಾಬಿನ್ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ನೀವು ಇಲ್ಲಿಂದ ಹಾಕಿ ಇಲ್ಲಿಂದ ಹಾಕಿ, ಅಂದ್ರೆ ಅಲ್ಲ ಹಾಕ್ತೇನೆ ಬೇಕಿದ್ರು ಸುಮ್ಮನೆ ಹಿಂಗೆ ಕನೆಕ್ಷನ್ ಹಾಕೋಬೋದಲ್ವಾ? ಬಾಬಿನ್ಗೆ ಕೈ ಹಿಡ್ಕೊಂಡು ಕೊಡ್ಬೇಕಾಗುತ್ತೆ. ಅಲ್ಲ ನಾನೇ ಹೇಳ್ತಾ ಇರೋದು, ಅಲ್ಲಿ ಮೇಲ್ಗಡೆಗೆ ಹಾಕ್ಲೇಬೇಕಾ ಕಂಪಲ್ಸರಿ ಅದು ಅಂತ. ಏ ಕೈ ಅದು ಬಾ, ನೀನು ಆಟ ಆಡ್ಬೇಡ ಮಿಷಿನಲ್ಲಿ. ಚಲೋ, ನೀವು ಇಲ್ಲಿ ಏನಾರ ಮಾಡ್ತಾ ಸ್ವಲ್ಪ ಪೆಡಲ್ ಟಚ್ ಮಾಡ್ತಾನೆ ಅದೇನೆ ಕೈ ಕಾಲ ಮಿಷಿನ್ ಆಫ್ ಮಾಡ್ಬಿಡಿ. ದಾರ ಗಿರ ತೆಗಿಬೇಕಾದ್ರೆ ಹಾಕ್ಬೇಕಾರೆ ಹಾಕಾದ್ಮೇಲೆ ಬಟ್ಟೆ ಒಲೆಯಾಗಿ ಆನ್ ಮಾಡ್ಕೊಳ್ಳಿ. ಇದೇನು ಅಷ್ಟು ಟೈಮ್ ಹಿಡಿಯೋದು ಹಳೆ ಮಿಷಿನ್ ತರ. ಈ 3 ಹೋಲಲ್ಲಿ ಹಿಂಗಾರ ಹಾಕಿ ದಾರ ಫ್ರೀಯಾಗಿ ಬರಬೇಕು. ಹೆಂಗ್ ಹಾಕಿದ್ರು ನಡೆಯುತ್ತಾ? 3 ಕರ ಹಾಕಿ ಹಿಂಗ್ ಈಸಿಯಾಗಿ ಬರಬೇಕು. ಅಂದ್ರೆ ಎಸ್ ಶೇಪ್ ಹಿಂಗಾರ ಹಾಕಿ ಹಂಗಾರ ಹಾಕಿ ಎಲ್ಲೂ ಹಿಡಿಬಾರ್ದು ದಾರ. ಓ ಅಲ್ಲೂ ಎಸ್ ಶೇಪ್ ಅಲ್ಲೇ ಹಾಕಬೇಕು. ಹೌದು, ಇಂಥ ಥರ ಎಸ್ ಶೇಪ್ ಥರ. ಅದಾದ್ಮೇಲೆ ಮಾಮೂಲಿ ಇಲ್ಲಿಂದ ಮಾಮೂಲಿ ಆ ಮಿಷಿನ್ ಏನು ಹಾಕ್ತೀರಾ ಆ ಟೈಪು ಎಲ್ಲ ಹಾಕಾದ್ಮೇಲೆ ಈ ಸ್ಪ್ರಿಂಗ್ ಒಳಗಡೆ 2 ಬರುತ್ತಲ್ವಾ, ಈ ದಾರನ ಲೆಫ್ಟ್ ಸೈಡ್ನ ಈ ಕಡಿಗೆ ಹಿಂಗೆ ಸ್ಪ್ರಿಂಗ್ ಆಪ್ಷನ್ ಆಗುತ್ತೆ. ಇದು ಪ್ರೆಸರ್ ಫುಟ್ ಮೇಲಿರೋ ದಾರ ತುಂಬಾ ಈಸಿ, ಡೌನ್ ಬಿಟ್ರೆ ಟೈಟ್ ಆಗುತ್ತೆ. ಅದು ನಾರ್ಮಲ್ ಆಗಿ ಅದ್ರಲ್ಲಿ ಹಂಗೆ ಫುಟ್ ಕೆಳಗೆ ಇತ್ತು ಅಂದ್ರೆ ಟೈಟ್ ಆಗುತ್ತೆ. ಆಮೇಲೆ ಇದಕ್ಕೆ ಪೋಣಿಸ್ಕೊಳ್ತೀರಾ. ಸೇಮ್ ನಿಮ್ಮ ಬ್ಲ್ಯಾಕ್ ಮಿಷನ್ ಆಯ್ತಲ್ಲ, ಅಲ್ಲೇ ಆಗುತ್ತೆ. ಇದೊಂದು 2 ಎಕ್ಸ್ಟ್ರಾ ಅಷ್ಟೇ. ಇದೇಂತಕ್ಕೆ ಬಂದಿದೆ ಅಣ್ಣ ಇದು ಎಕ್ಸ್ಟ್ರಾ? ಅದು ಕೈಗೆ ಕೊಟ್ಬಿಟ್ರೆ ನೀವು ಸೂಜಿಗೆ ಅಂತ. ಓ ಈಗ ಅದು ಸೇಫ್ಟಿನ? ಮುಂಚೆ ಇರಲಿಲ್ಲ ಅಲ್ಲ ಅದು? ಇತ್ತು, ಎಲ್ಲ ಮಿಷಿನ್ ಬರುತ್ತೆ. ಈ ಥರ ಮಿಷಿನ್ ಪವರ್ ಮಿಷಿನ್ಗೆ ಎಲ್ಲ ಬರುತ್ತೆ. ಹೌದಾ? ಇಲ್ಲ ಅನ್ಸುತ್ತೆ, ಜಾಕಲ್ಲಿ ನಾನು ಟೈಲರ್ ಅಂಗಡಿಲಿ ನೋಡಿದ್ದೇನೆ. ಕಿತ್ತಾಕ್ಬಿಡ್ತಾರೆ. ನಾವೇನು ಹೇಳ್ಬೋಡ ಅನ್ನೋರು ಅದೆಲ್ಲ ಕೈ ಡಿಸ್ಟರ್ಬ್ ಆಗುತ್ತೆ ಅನ್ನೋರು ತೆಗೆದು ಬಿಡ್ತಾರೆ. ಮಕ್ಕಳು ಇಟ್ಲಿದ್ರೆ ಇರಬೇಕು ಹಿಂಗೆ ಹೋಗಲ್ವಾ? ಹೋಗುತ್ತಲ್ಲ ತಕ್ಷಣ ಈಸಿಯಾಗಿ ಹೋಗಲ್ಲ. ಹಿಂಗೆ ನೀವು ಇದಿಲ್ಲ ಅಂದ್ರೆ ಇಷ್ಟು ಗ್ಯಾಪ್ಗೆ ಕೈ ಹಿಂಗೆ ಇಟ್ಬಿಡ್ತೀರಲ್ಲ, ಆ ಥರ ಇಟ್ಬಿಟ್ಟು ಹಿಂಗಾರ ಟಚ್ ಆಗುತ್ತಲ್ಲ. ಅದು ಬೇಡ ಅಂದ್ರೆ ಇದು ಪಿನ್ನು ಹಿಂಗೆ ಎಲ್ಲರ ಬಂದ್ಬಿಡುತ್ತೆ ಅಷ್ಟೇನಾ? ಯಾವ ಸ್ಕ್ರೂನು ಫಿಟ್ಟಿಂಗ್ ಇರಲ್ಲ.
ಸೂಜಿ ದಾರ ಹಾಕೋದಕ್ಕೆ ಕಷ್ಟ ಆಗಲ್ವಾ ಅದಿದ್ದಾಗ? ಆ ಥರ ಏನಿಲ್ಲ. ಸೂಜಿ ನೀವು ಎಲ್ಲಿ ಬೇಕಲ್ಲಿ ಇಳಿಸ್ಕೊಳ್ತೀರಾ, ಹಾಂ ಸ್ಟ್ರೈಟ್ ಹಾಕೊಳ್ತೀರಾ. ನೋಡಿ ಪ್ರಾಕ್ಟೀಸ್ ಮಾಡಿ, ಬೇಡ ಅಂದ್ರೆ ಪಿನ್ ಎಲ್ಲ ಆಚೆ ಬಂದ್ಬಿಡು. ಸ್ವಲ್ಪ ದಿನ ಬೇಡ ಇರಲಿ. ಮಾಮೂಲಿ ಬಾಬಿನ್ ಕೇಸ್ ದಾರಗಳು ಹೆಂಗೆ ಹಾಕ್ತೀರಾ, ಹೆಂಗೆ ತೊಗೊಳ್ತೀರಾ ಹಂಗೆ. ಹಾಂ ಅಂದರೆ ಇದಕ್ಕೂ ಬಾಬಿನ್ ಬೇರೆನೇ ಇರುತ್ತಾ? ಇದೆಲ್ಲ ಅಲ್ಯೂಮಿನಿಯಂ ಇದೆ ಅಲ್ಲ? ಹೌದು. ಸ್ಟೀಲ್ ಬರಲ್ವಾ ಅದು? ಸ್ಟೀಲ್ ಬರಲ್ಲ. ಸ್ಟೀಲಲ್ಲಿ ಮೇಲೆ ಕೋಟಿಂಗ್ ಮಾತ್ರ ಮಾಡಿರ್ತಾರೆ, ನಿಮ್ಗೆ ಪ್ಯೂರ್ ಅಲ್ಯೂಮಿನಿಯಂ ಬರಲ್ಲ. ಸೇಮ್ ಇಲ್ಲಿ ಬ್ಲ್ಯಾಕ್ ಮೆಷಿನ್ ಬರ್ತಿರಲ್ಲ, ಇದಕ್ಕೆ ಸೇಮ್. ಅದು ಕಡ್ಡಿ ಬರುತ್ತೆ, ಇದು ಕಡ್ಡಿ ಬರಲ್ಲ. ನೇರು ಪಾಪ ಪ್ಲೀಸ್. ಸೂಜಿನ ಮಿಷಿನ್ ಒಂದ್ಸಲ ಆನ್ ಮಾಡಿದ ತಕ್ಷಣ ಒಂದು ಪಾಯಿಂಟಿಂಗ್ ಡೌನ್ ಹೋಗಿ ಅಪ್ ಬರುತ್ತೆ ನೀಡಲು. ಯಾವಾಗಲೇ ಮಿಷಿನ್ ಆನ್ ಮಾಡಿದ ತಕ್ಷಣ ಮಾಮೂಲಿ ಇಲ್ಲೇ ಇಟ್ಕೋಬೋದು. ಹಾಂ ಗೊತ್ತದು, ಅದೆಲ್ಲ ಗೊತ್ತು. ನೀವೇ ಸ್ಟಾರ್ಟ್ ಮಾಡಿ. ಅಷ್ಟು ಸ್ಪೀಡ್ ಜಾಸ್ತಿ ಇಟ್ಟಿದ್ದೀರಲ್ಲ? ಹ್ಞೂ ಜಾಸ್ತಿ ಐತೆ. ಡೌನ್ ಮಾಡಿ, ಕಡಿಮೆ ಆಗುತ್ತೆ. ಅಂದರೆ ಇಲ್ಲೋದ್ರೂ 4000 ಆದಮೇಲೆ 250 ಇಷ್ಟರಲ್ಲೇ ಇರಲಿ. ಈಗ ಫಸ್ಟ್ ಈ ಸ್ವಿಚ್ನ ನಾನು ಆದಷ್ಟು ಜಾಸ್ತಿ ಯೂಸ್ ಮಾಡ್ತೀನಿ. ಮೇನ್ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು ಕಮ್ಮಿ ನಾನು. ಇನ್ನು ಅದಾದಮೇಲೆ ಇದನ್ನು ಲಿಫ್ಟ್ ಮಾಡೋದಕ್ಕೆ ಅಂತೇಳಿ ಇದನ್ನು ಕೊಟ್ಟಿದ್ದಾರೆ. ಆದಷ್ಟು ಕಾಲಲ್ಲೇ ಲಿಫ್ಟ್ ಮಾಡ್ಕೊಳ್ಬೋದು, ನಾವು ಕೈಲಿ ಅದನ್ನು ಲಿಫ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಈಸಿ ಆಗುತ್ತೆ ಅದನ್ನು ಬಟ್ಟೆ ಇಡಬೇಕಾದ್ರೆ ತೆಗಿಬೇಕಾದ್ರೆ. ಇನ್ನು ಹಾಗೆಯೇ ನಾನು ಫಸ್ಟು ಈ ಮಿಷಿನ್ ತೊಗೊಂಡಾಗ ಹೇಳಿದ್ದೆ 4000 ಸ್ಪೀಡು ಚಾನ್ಸ್ ಇಲ್ಲ ಬಿಡಿ ಅಂತಿದೆ. ಬಟ್ ಇಲ್ಲ, 4000 ಸ್ಪೀಡ್ ಇಟ್ಟು ನಮಗೆ ಬೇಕಾದ ಸ್ಪೀಡನ್ನ ನಾವು ಮೇಂಟೈನ್ ಮಾಡ್ಬೋದು. 1 ತಿಂಗಳು ಇದು ಪ್ರಾಕ್ಟೀಸ್ ಆದರೆ ಸಾಕು. ಅದಾಗದೇ ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಮಗೇನೆ ನೀಟಾಗಿ ಗೊತ್ತಾಗುತ್ತೆ. ಸ್ಟಿಚಿಂಗು ಕೂಡ ಅಷ್ಟೇ ಪರ್ಫೆಕ್ಟಾಗೂ ಕೂಡ ಬರುತ್ತೆ. ಇನ್ನಾಗೇನೆ ತುಂಬ ಪ್ರಾಬ್ಲಮ್ಸ್ ಏನು ಬರೋಲ್ಲ ಇದರಲ್ಲಿ. ಆದಷ್ಟು ಪ್ರಾಬ್ಲಮ್ಸ್ಗಳು ತೀರಾ ಕಮ್ಮಿನೇ. ನಾನು ನೋಡಿದಾಗೆ ನಾನು ಹಳೆ ಮಿಷಿನ್ ಯೂಸ್ ಮಾಡಿರೋದಕ್ಕೂ ಇದಕ್ಕೂ ಕೂಡ ತುಂಬ ಪ್ರಾಬ್ಲಮ್ಸ್ ಕಮ್ಮಿ ಇದೆ. ಸ್ಟಿಚಿಂಗು ಕೂಡ ಪ್ರಾಪರಾಗಿ ಬರುತ್ತೆ. ಹಾಗೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ಟೆನಲ್ಲಿ. ಈ ಸ್ಟಿಚಿಂಗಲ್ಲಿ ನಾನು ಆ ಮಿಷಿನ್ನು ಯೂಸ್ ಮಾಡಿದ್ದೀನಿ. ಹಾಗೆ ನೀವು ನೋಡಿದಾಗೆ ಉಷಾ ಚಿಕ್ಕು ಮಿಷಿನ್ನು ಯೂಸ್ ಮಾಡಿದ್ದೀನಿ. ಎಲ್ಲದನ್ನು ಯೂಸ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಬೆಸ್ಟ್ ಅನಿಸಿದೆ ಇದು. ನಾನು ಜಾಕ್ನು ಕೂಡ ಯೂಸ್ ಮಾಡಿ ನೋಡಿದ್ದೀನಿ. ಅದರಲ್ಲೂ ಏನು ಬೇರೆ ಥರ ವ್ಯತ್ಯಾಸ ಇಲ್ಲ ನನಗೆ. ಇದ್ರ ಪ್ರೈಸು ಏನು ಅದಕ್ಕೂ ಇದಕ್ಕೂ ಪ್ರೈಸಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇದ್ರ ಪ್ರೈಸ್ ಬಂದು 23,000 ಚಿಲ್ಲರೆ ನನಗಾಗಿತ್ತು ನಾನು ತೊಗೊಂಡಾಗ. ಬಟ್ ಇವಾಗ GST ಎಲ್ಲ ಇಲ್ಲ, ಕಮ್ಮಿ ಆಗಿದೆ. GST ಎಲ್ಲ ಕಮ್ಮಿ ಆಗಿರೋದ್ರಿಂದ ಇದು 23,000 ರೂಪಾಯಿಗೆ ಇವಾಗ ಸಿಗ್ತಾ ಇದೆ. ನಾನು ಇದು ಸ್ವಲ್ಪ ಹಳೆಯ ಮಾಡಲ್ಲೇ ತೊಗೊಂಡೆ. ನನಗೆ ರೆಡ್ ಕಲರೇ ಬೇಕಿತ್ತು ಅಂತ ಹೇಳಿ ಇವಾಗೆಲ್ಲ ಇದು ಗ್ರೇ ಕಲರ್ ಬರ್ತಿದೆ. ಬಟ್ ಸೇಮ್ ಇದೇ ಥರ ಇದೆ. ಬಟ್ ಚೆನ್ನಾಗಿದೆ ಮಿಷಿನು. ತುಂಬ ಏನಂದರೆ ಚಿಕ್ಕ ಮಿಷಿನಲ್ಲಿ ಒಂದು ಸೂಜಿ ಮುರಿದೋಯ್ತು ಅಂದ್ರೇ ಮಿಷಿನ್ ವರ್ಕ್ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಇದು ಆ ಥರದ್ದೇನಿಲ್ಲ. ಯಾವಾಗ ಪ್ರಾಬ್ಲಮ್ಸ್ ಬರ್ಬೋದು ಅಂದರೆ ನಾವು ತುಂಬ ವರ್ಕ್ ಇರೋವಂಥ ಬಟ್ಟೆನ ಹೊಲಿದಾಗ ಪದೇ ಸೂಜಿ ಮುರಿದೋಗಿದ್ರೆ ಆವಾಗ ಲೈಟಾಗಿ ಪ್ರಾಬ್ಲಮ್ ಬರುತ್ತೆ. ಅದನ್ನು ಕೂಡ 3 ಇಯರ್ಸ್ ವಾರಂಟಿನಲ್ಲಿ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಇದಕ್ಕೆ 3 ಇಯರ್ಸ್ ವಾರಂಟಿ ಬರುತ್ತೆ. ನನಗೆ ಬೆಸ್ಟ್ ಅನಿಸಿದೆ ಇದು ಮಾತ್ರ. ಯಾರಿಗೆಲ್ಲ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ತೊಗೊಳ್ಬೋದು. ನಾನು ಜಾಕ್ನೋ ಯೂಸ್ ಮಾಡಿದ್ದೀನಿ, ಎಲ್ಲ ಯೂಸ್ ಮಾಡಿದ್ದೀನಿ. ನನಗೆ ಇದು ಕಂಫರ್ಟೇಬಲ್ ಅನಿಸಿದೆ. ನನಗೆ ಆದಷ್ಟು ಚೆನ್ನಾಗಿ ಹೊಲಿತಾ ಇದ್ದೀನಿ ನಾನು ಕೂಡ. ನಿಮಗೂ ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾರಿಗಾದರೂ ಬೇಕಿರೋರು ಆರಾಮಾಗಿ ಬೈ ಮಾಡ್ಬೋದು. ನಾನು ಪ್ರೈಸೇ ಹೇಳಿದಾಗೆ 23,000 ಚಿಲ್ಲರೆ ನನಗಾಗಿತ್ತು. ಬಟ್ ಆದರೆ ಕಮ್ಮಿಗೆ ಸಿಗುತ್ತೆ ಅದು ಇದು ಅಂತ ಕೆಲವೊಬ್ರು ಅನ್ನೋರು ಇರ್ತಾರೆ. ಆ ಥರ ಏನಾದರೂ ಸಿಗೋದಿದ್ರೆ ಎಲ್ಲಿ ಅಂತ ಕಮೆಂಟ್ ಮಾಡಿಬಿಡಿ. ತಗೊಳ್ಳೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ ಕಮೆಂಟ್ ನೋಡಿ ಬೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ 23,000 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಅದಾದಮೇಲೆ ನನ್ನ ಫ್ರೆಂಡ್ ಕೂಡ ಶಾಪ್ಗೆ ಅವರು ಕೂಡ ನಾನು ಬೈ ಮಾಡಿದ್ದಾದಮೇಲೆ ತೊಗೊಂಡ್ರು. GST ಕಮ್ಮಿ ಆದಾಗ ಅವರಿಗೆ 23,000 ರೂಪಾಯಿಗೆ ಸಿಕ್ತು ಇದು. ಇನ್ನು ಸರ್ವಿಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹೋಮ್ ಸರ್ವಿಸ್ ಕೊಡ್ತಾರೆ. ಹಾಗೆಯೇ 3 ಇಯರ್ಸ್ ವಾರಂಟಿ ಇರುತ್ತೆ. ಅದರಲ್ಲಿ ಆರಾಮ್ಸೆ ಫ್ರೀಯಾಗಿ ಸರ್ವಿಸ್ ಮಾಡಿಸ್ಬೋದು. ಸ್ಟಿಚಿಂಗಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ನಮ್ಗೆ ಯಾವ ಥರ ಅದೇ ಸ್ಟಿಚ್ ಬೇಕು, ದೂರದ ಹತ್ತಿರದ ಅದೆಲ್ಲ ನೋಡಿ ಹಾಕೊಳ್ಬೋದು. ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗಾದರೂ ಬೇಕಿದ್ದರೆ ಬೈ ಮಾಡಿ. ಹಾಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಗೆ ಈ ವಿಡಿಯೋ ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಹಾಗೆ ಒಂದಷ್ಟು ಸ್ಟಿಚಿಂಗು ಕೂಡ ಮಾಡಿದ್ದೀನಿ. ಆ ವಿಡಿಯೋಸ್ನ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.